ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರಾಕಿ ಬೇಜಾರಲ್ಲಿ ನಿಂತಿರ್ತಾನೆ. ಆಗ ಕಣ್ಮಣಿ ಅವನ ಹತ್ರ ಬಂದು, ನಿನ್ನ ಇಷ್ಟ ಏನು ಅಂತವ ನಮ್ಮನೆಯವರಂತೂ ಕೇಳಲಿಲ್ಲ, ನೀನಾದರೂ ಮಾತಾಡಬೇಕಿತ್ತು ತಾನೇ, ಸುಮ್ಕೆ ಇದ್ರೆ ಹಿಂಗೆ, ಏನಾದ್ರು ಮಾತಾಡು ತಂಬಿಟ್ಟು ಅಂತಾಳೆ ಕಣ್ಮಣಿ. ಇದೇ ಕಾರಣಕ್ಕೆ ನಾನು ಅವತ್ತು ಬೇಡ ಅಂತ ಹೇಳಿದ್ದು. ಇಂಥ ಒಂದು ಪರಿಸ್ಥಿತಿ ಬರ್ತದೆ, ಅದನ್ನು ಎದುರಿಸೋಕ್ಕೆ ಆಗೋಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮನಸ್ಸಲ್ಲಿ ಪ್ರೀತಿ ಇದ್ರೂ ನಾನು ಒಪ್ಕೊಳ್ದೇ ಇದ್ದಿದ್ದು. ಇದಕ್ಕೆ ಮೇಡಮ್ ಅಂತಾನೆ ರಾಕಿ. ಪ್ಲೀಸ್ ಮೇಡಮ್ ಅಂತ ಕರಿಬೇಡ, ಶಾನೆ ನೋವಾಯ್ತದೆ ಅಂತಾಳೆ ಕಣ್ಮಣಿ. ನೋವಾದರೂ ವಾಸ್ತವ ಬದಲಾಗೋಕ್ಕಿಲ್ಲ ಅಲ್ವಾ. ನಾನು ಯಾವ ರೀತಿಯಿಂದಲೂ ನಾನು ನಿಮಗೆ ಸರಿ ಸಮಾನ ಅಲ್ಲ. ಪ್ರೀತಿ ಮಾಡೋಕ್ಕೆ ಮನಸ್ಸು ಸಾಕಾಗ್ಬೋದು, ಆದರೆ ಮದುವೆ ಆಗೋಕ್ಕೆ ಅಂದರೆ ಎಲ್ಲನೂ ಇರಬೇಕು ಅಂತ ಹೇಳ್ದೆ ತಾನೇ. ಗೌಡ್ರು ಅವ್ರ ಅಂತಸ್ತಿಗೆ ತಕ್ಕನಾಗಿರೋ ಒಂದು ಒಳ್ಳೆ ಸಂಬಂಧ ನೋಡೋರೆ. ಈ ಪ್ರೀತಿಯೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಅವರನ್ನೇ ಮದುವೆಯಾಗಿ ನೆಮ್ಮದಿಯಾಗಿರಿ ಅಂತಾನೆ ರಾಕಿ. ಹಾಗಾದರೆ ನಮ್ಮ ಪ್ರೀತಿಗೆ ಕೊಡು ಬೆಲೆ ಇದೇನಾ ಅಂತಾಳೆ ಕಣ್ಮಣಿ. ಪ್ರೀತಿ ಅಂದರೆ ಬರೀ ಪಡ್ಕೊಳ್ಳೋದಲ್ಲ, ನಾವು ಪ್ರೀತಿ ಮಾಡೋರು ಎಲ್ಲೇ ಇದ್ದರೂ ಸಂದಾಕಿರಬೇಕು ಅಂತ ಬಯಸೋದು. ಅದಕ್ಕೆ ನೀವು ನಿಮ್ಮ ಹಟ್ಟಿಲಿ ನೋಡಿರೋ ಹುಡುಗನ ಜೊತೆ ಮದುವೆ ಮಾಡಿಕೊಂಡು ಸಂದಾಗಿರಿ, ಮರ್ತ್ಬಿಡಿ ನನ್ನ ಅಂತಾನೆ ರಾಕಿ. ಸುಲಭವಾಗಿ ಮರೆತು ಮದುವೆ ಆಗು ಅಂತ ಹೇಳ್ತಿದ್ದಿ, ನಮ್ಮ ಪ್ರೀತಿ ಉಳಿಸ್ಕೊಳ್ಬೇಕು ಅಂತ ನಿನಗೆ ಆಸೆ ಇಲ್ವಾ ಅಂತಾಳೆ ಕಣ್ಮಣಿ. ಬರೀ ಆಸೆ ಇದ್ದರೆ ಸಾಕಾಗಿರ್ಲಿಲ್ಲ, ಅರ್ಹತೆನೇ ಇರಬೇಕು. ನಾನು ನಿಮ್ಮ ಹಟ್ಟಿ ಡ್ರೈವರ್ ಆಟಯ್ಯ ಅಂತ ರಾಕಿ ಹೋಗ್ತಾನೆ. ಕಣ್ಮಣಿ ಕೂತ್ಕೊಂಡಾಳ್ತಾಳೆ. ಈಚೆ ಕಣ್ಮಣಿ ವಿದ್ಯಾ ಹತ್ರ ಬಂದು ಅತ್ತಿಗೆ ಅಂತಾಳೆ. ಆಗ ವಿದ್ಯೆ ಬಿಡ್ತಾಳೆ. ಕಣ್ಮಣಿ ಅಳ್ತಾಳೆ. ಕಣ್ಮಣಿ ಯಾಕೆ, ಏನಾಯಿತು, ಯಾಕೆ ಹಿಂಗೆ ಅಳ್ತಿದ್ಯಾ ಕಣ್ಮಣಿ, ನಿನ್ನನ್ನೇ ಕೇಳ್ತಿರೋದು, ಅಂಥದ್ದೇನಾಯಿತು ನಿನಗೆ, ಹಿಂಗೆ ಸುಮ್ಮನೆ ಹತ್ರ ನನಗೆ ಹೇಗೆ ಅರ್ಥ ಆಗಬೇಕು ಹೇಳು ಅಂತಾಳೆ ವಿದ್ಯಾ. ಆಗ ಕಣ್ಮಣಿ ವಿದ್ಯಾನ ತಪ್ಕೋತಾಳೆ. ಅದೇನಾಯಿತು ಅಂತ ಹೇಳು ಕಣ್ಮಣಿ ಅಂತಾಳೆ ವಿದ್ಯಾ. ಅತ್ತಿಗೆ ಅದು ಮನೇಲಿ ಅಂತ ಹುಡುಗನ ನೋಡಿರೋದು, ಮದುವೆಗೆ ಒಪ್ಪಿಗೆ ಕೊಟ್ಟಿರೋದನ್ನೆಲ್ಲ ಹೇಳಿ ಇಷ್ಟ ಆಯಿತು, ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಅಂತಾಳೆ ಕಣ್ಮಣಿ. ಅಲ್ಲ ಕಣ್ಮಣಿ, ಇದ್ದಕ್ಕಿದ್ದ ಹಾಗೆ ಇದೆಲ್ಲ ಹಿಂಗಾಯ್ತು ಅಂತಾಳೆ ವಿದ್ಯಾ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅತ್ತಿಗೆ, ಆದರೆ ನಿನಗೆ ಇಷ್ಟನೇನವ ಅಂತ ಸರಿಯಾಗಿ ಯಾರೂ ಒಂದು ಮಾತು ಕೇಳಲಿಲ್ಲ ಅತ್ತಿಗೆ ಅಂತಾಳೆ ಕಣ್ಮಣಿ. ಹಾಗೆ ಕಣ್ಮಣಿ, ಕೆಲವೊಂದಕ್ಕಿಂತ ಹೆತ್ತವರು ಮಕ್ಕಳ ಆಸೆ ಆಕಾಂಕ್ಷೆ ಏನು ಅಂತ ಕೇಳೋ ತಾಳ್ಮೆನೂ ಇರೋಕ್ಕಿಲ್ಲ ಅಂತಾಳೆ ವಿದ್ಯಾ. ಹಾಗಂತ ಮನಸ್ಸು ಒಬ್ಬಂಗೆ ಕೊಟ್ಟು ಇನ್ನೊಬ್ಬ ಕಟ್ಟೋ ತಾಳಿಗೆ ಕತ್ತು ಹೆಂಗೆ ಕೊಡಲಿ ಅತ್ತಿಗೆ. ನಾನೇನಾರ ಜೀವನ ಅಂತ ಮಾಡಿದರೆ ಅದು ರಾಕಿ ಜೊತೆ ಮಾತ್ರ, ಅವನಿಲ್ಲದೆ ಬದುಕಕ್ಕಿಲ್ಲ ಅತ್ತಿಗೆ, ಬದುಕಕ್ಕಿಲ್ಲ ಅದಕ್ಕೆ ಹೆಂಗಾರ ಮಾಡಿ ನೀವೇ ನನಗೆ ಸಹಾಯ ಮಾಡಿ ಅತ್ತಿಗೆ, ಪ್ರೀತಿ ಉಳಿಸ್ಕೊಡಿ ಅತ್ತಿಗೆ ಪ್ಲೀಸ್ ಅಂತಾಳೆ ಕಣ್ಮಣಿ. ಕಣ್ಮಣಿ, ಯಾಕೆ ನನ್ನ ಇಂಥ ಧರ್ಮ ಸಂಕಟಕ್ಕೆ ಸಿಕ್ಕಾಕಿಸ್ತಿದೀಯಾ, ನಾನು ನಿನಗೆ ಹೆಂಗೆ ಸಹಾಯ ಮಾಡಲಿ ಅಂತಾಳೆ ವಿದ್ಯಾ. ವಿಷಯ ಏನಾದರೂ ನಮ್ಮ ಅಪ್ಪ ಅಮ್ಮ ಅಣ್ಣ ಯಾರು ಮುಂದೇನಾದರೂ ನಿಂತ್ಕೊಂಡು ಹೇಳಿದರೆ ಏನಾಯ್ತದೆ ಅಂತ ನಿಮಗೆ ಗೊತ್ತಾ. ಈ ವಿಚಾರದಲ್ಲಿ ನಿಮ್ಮನ್ನು ಬಿಟ್ಟು ಖಂಡಿತ ನನಗೆ ಯಾರೂ ಸಹಾಯ ಮಾಡೋಕ್ಕಿಲ್ಲ. ಪ್ಲೀಸ್ ಅದಕ್ಕೆ ದಯವಿಟ್ಟು ನನಗೆ ಸಹಾಯ ಮಾಡಿ ಅದಕ್ಕೆ, ನಾನು ನಿಮ್ಮನ್ನೇ ನಂಬಿವ್ನಿ, ನನ್ನ ಸಾವು ಬದುಕು ಎಲ್ಲ ನಿಮ್ಮ ಕೈನಲ್ಲಿದೆ ಅದಕ್ಕೆ, ನೀವೇ ಉಳಿಸ್ಕೊಡ್ಬೇಕು ಅದಕ್ಕೆ ಅಂತ ಕೈ ಮುಗಿತಾಳೆ ಕಣ್ಮಣಿ. ಸರಿ ಆಯಿತು, ಏನೋ ಒಂದು ಮಾಡೋಣ, ನೀನು ಅಳಬೇಡ, ಸಮಾಧಾನ ಮಾಡ್ಕೊ ಅಂತಾಳೆ ವಿದ್ಯಾ. ಅದಕ್ಕೆ ನಿಮ್ಮನ್ನೇ ನಂಬಿದ್ದೀನಿ ಅದಕ್ಕೆ ಅಂತಾಳೆ ಕಣ್ಮಣಿ. ಆಯಿತು, ಮೊದಲು ನೀನು ಸಮಾಧಾನ ಮಾಡಿಕೊಂಡು ಕಣ್ಣೀರು ಒರೆಸ್ಕೊ ಅಂತಾಳೆ ವಿದ್ಯಾ. ಈಚೆ ಈಶ್ವರಿ ನವೀನ್ ಅಪ್ಪಂಗೆ ಕಾಲ್ ಮಾಡಿ, ಅಣ್ಣ ಈಗ ನಿನ್ಗೆ ಸಂತೋಷ ಆಯ್ತೆ ಅಂತಾಳೆ. ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಯ್ತಾ ಇಲ್ಲ ಕಣವ, ನಮ್ಮ ನೆಂಟ್ರಿಗೆ ಈ ಸಂಬಂಧ ಗೊತ್ತಾಯಿತು ಅಂತ ಹೇಳಿದ್ದೆ, ನಂಬೋಕೆ ತಯಾರಿಲ್ಲ ಅವರು ಅಂತ ಅಸಾಧ್ಯವಾದ ಕೆಲಸನ ಸಾಧಿಸಿ ತೋರಿಸ್ಬಿಟ್ಟೆ ಕಣವ ನೀನು. ಇವತ್ತೇ ನೀನು ಮುಂದೆ ನಿಂತು ಒಪ್ಪಿಗೆ ಕೊಡಿಸಿದ ಹಾಗೆ ತಾಳಿ ಒಂದು ಕಟ್ಸಿ ಬಿಡವ ಸಾಕು ಅಂತಾರೆ ನವೀನಪ್ಪ. ಅಣ್ಣ ಈಶ್ವರಿ ಒಂದು ಸಲ ಮಾತು ಕೊಟ್ಟ ಮೇಲೆ ಮುಗೀತು, ಏನಾದರೂ ಆಗಲಿ ಮಾಡ್ತೀರೇ ತೋರ್ತೀನಿ, ನೀವು ನಿಶ್ಚಿಂತೆಯಿಂದ ಇರಿ ಅಂತ ಈಶ್ವರಿ. ನಿನ್ನ ಋಣನ ಹಿಂಗೆ ತೀರಿಸ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣವ ಅಂತಾರೆ ನವೀನಪ್ಪ. ನಿಮಗೆ ಬರೋ ವರದಕ್ಷಿಣೆ ಅಂತ ಈಶ್ವರಿ ಹೇಳುವಾಗ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಕಣವ, ನನ್ನ ಮಗ ಇಂಥ ಸಂಬಂಧ ಸಿಗೋ ಹಾಗೆ ಮಾಡಿ ನನ್ನ ಮಗನ ರಾಜನ ತರಹ ಬದುಕೋಕೆ ದಾರಿ ಮಾಡಿಕೊಟ್ಟಿದ್ಯಾ, ಅದನ್ನು ಮರೆಯೋಕ್ಕಾಯ್ತೇನಮ್ಮ ಅಂತಾರೆ ನವೀನಪ್ಪ. ಅದು ನಿಮ್ಮ ಮನಸ್ಸಲ್ಲಿದ್ದರೆ ಸಾಕು ಅಣ್ಣ, ಅವಳಿಗೆ ಸಿಗೋ ಆಸ್ತಿ ಬಗ್ಗೆ ಬಿಟ್ಬಿಡಿ, ಈಗ ಪಿರೂತಿಯಿಂದ ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ ಅದೇ ಕೋಟಿಗಟ್ಟಲೆ ಆಯ್ತದೆ ಅಂತಾರೆ ಈಶ್ವರಿ. ನೋಡವ, ಅವ್ರ ಕಡೆಯಿಂದ ಸಿಗೋ ಒಂದೊಂದು ಪೈಸನಲ್ಲೂ ನಿನಗೆ ಸಿಗಬೇಕಾಗಿರೋದು ಸಿಗತ್ತೆ ಅಂತಾರೆ ನವೀನಪ್ಪ. ನಿಮ್ಮ ಮನಸ್ಸಲ್ಲಿ ಇಷ್ಟು ನಿಯತ್ತಿದ್ರೆ ಸಾಕು, ಫೋನ್ ಇಡ್ಲೇ ಅಂತ ಇಡ್ತಾರೆ ಈಶ್ವರಿ. ಅವ್ವ, ಈಟ ದಿನ ಬರೀ 1 ಲಕ್ಷ 2 ಲಕ್ಷ ನೋಡ್ತಿದ್ವಿ, ಆದರೆ ಈ ಮದುವೆಯಿಂದ ಕೋಟಿ ನೋಡೋ ದಿನ ಬರ್ತಾ ಇದೆ. ಏನೇ ಹೇಳವ, ನಿನ್ನ ಬುದ್ಧಿವಂತಿಕೆನ ಎಷ್ಟು ಹೊಗಳಿದ್ರು ಕಮ್ಮಿನೇಯ ಅಂತಾಳೆ ಚಿತ್ರ. ಮದುವೆ ಒಂದು ಆಗಿಬಿಟ್ರೆ ಜೀವನ ಪೂರ್ತಿ ಕೂತ್ಕೊಂಡು ತಿನ್ಬೋದು ಕಣೆ, ಅಂಥ ರಾಜವೈಭೋಗದಲ್ಲಿ ನಾವು ಬದುಕ್ತೀವಿ ಅಂತಾಳೆ ಈಶ್ವರಿ. ಈಚೆ ವಿದ್ಯೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಭದ್ರ ಬರ್ತಾನೆ. 1 ನಿಮಿಷ ಅಂತಾಳೆ ವಿದ್ಯಾ. ಭದ್ರ ನಿಂತ್ಕೋತಾನೆ. ಅದು ಕಣ್ಮಣಿಗೆ ಮದುವೆ ಫಿಕ್ಸ್ ಮಾಡಿದ್ರಂತೆ ಅಂತಾಳೆ. ಹೌದು, ನೋಡಿದ್ದು ಆಯಿತು,
ಆಯಿತು, ಹುಡುಗನ ಕಡೆಯವ್ರು ಬಂದಿದ್ದು ಆಯಿತು, ಒಪ್ಪಿದ್ದು ಆಯಿತು, 22ನೇ ತಾರೀಕಿಗೆ ಮದುವೆ ಫಿಕ್ಸು ಆಯಿತು. ಅದಕ್ಕೇನೀಗ ಅದನ್ನೆಲ್ಲ ನಿನಗೆ ಹೇಳಿ ಕೇಳಿ ಫಿಕ್ಸ್ ಮಾಡಬೇಕಾಗಿತ್ತಾ ಅಂತಾನೆ ಭದ್ರ. ನನಗೆ ಹೇಳಿಲ್ಲ, ನನ್ನ ಕರೆದಿಲ್ಲ ಅಂತ ನಾನೇನು ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ಬಂದಿಲ್ಲ ಅಂತಾಳೆ ವಿದ್ಯಾ. ಮತ್ತೆ ಇನ್ಯಾಕೆ ಕೇಳಿದೆ ಅಂತ ಭದ್ರ ಅಂದಾಗ, ಅಲ್ಲ ಇಷ್ಟೆಲ್ಲ ಮಾಡೋಕ್ಕಿಂತ ಮುಂಚೆ ಈ ಮದುವೆ ಕಣ್ಮಣಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದೇ ಒಂದು ಮಾತು ಕೇಳಿದ್ದೀರಾ ಅಂತಾಳೆ ವಿದ್ಯಾ. ಅವಳನ್ನ ಯಾಕೆ ಕೇಳಬೇಕು ಅಂತಾನೆ ಭದ್ರ. ಯಾಕಂದರೆ ಆ ಹುಡುಗನ ಮದುವೆಯಾಗಿ ಕೊನೆ ತನಕ ಜೊತೆಯಲ್ಲಿ ಬಾಳಿ ಬದುಕಬೇಕಾಗಿರೋದು ಅವಳು, ಅದಕ್ಕೀಯ ಅಂತಾಳೆ ವಿದ್ಯಾ. ನಮ್ಮ ತಂಗಿ ತಾವ ಇದನ್ನೆಲ್ಲ ಕೇಳಬೇಕು ಅನ್ನೋ ಅವಶ್ಯಕತೆ ನಮಗಿಲ್ಲ. ಅವಳೇನು ಚಿಕ್ಕವಳು, ಇದೆಲ್ಲ ತಿಳಿಯೋಕ್ಕಿಲ್ಲ ಅವಳಿಗೆ. ನಾವೇನೇ ಮಾಡಿದರೂ ಅವಳು ಒಳ್ಳೆಯದಕ್ಕೆ ಅಂತ ಅವಳಿಗೆ ಬಹುಸಂದಾಗ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಯಾರನ್ನು ತೋರಿಸ್ಬಿಟ್ಟು ಮದುವೆ ಆಗು ಅಂತ ಹೇಳ್ತಾನೋ ಅವರನ್ನು ಮದುವೆ ಆಗೋಕ್ಕೆ ಅವಳು ತಯಾರಾಗವಳೆ ಅಂತಾನೆ ಭದ್ರ. ಅದು ನಿಮ್ಮ ಅಭಿಪ್ರಾಯ, ಆದರೆ ಈಗಿನ ಕಾಲದ ಹೆಣ್ಮಕ್ಳ ಪರಿಸ್ಥಿತಿ ಬೇರೆಯೇ ಇರ್ತದೆ. ಅವರಿಗೆ ಅವರದ್ದೇ ಆದ ಕನಸು ಆಸೆಗಳಿದ್ದರೆ ಕೆಲವೊಂದು ಹಟ್ಟಿಯವ್ರ ಖುಷಿಗೋಸ್ಕರ ಮೌನವಾಗಿರ್ತಾರೆ ಅಷ್ಟೇ. ಅದನ್ನೇ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಬಾರ್ದು ಅಂತಾಳೆ ವಿದ್ಯಾ. ಏಯ್ ಒಸಿ ನೋಡ್ಕೊಂಡು ಮಾತಾಡು, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಾ? ನನ್ನ ತಂಗಿ ಬಗ್ಗೆ. ಅವಳು ಇವತ್ತಿನವರೆಗೆ ನಮ್ಮ ಅಪ್ಪ ಹಾಕಿದ ಗೆರೆನ ದಾಟಿಲ್ಲ ಅಂದ್ಮ್ಯಾಕೆ ಪ್ರೀತಿ ಮಾಡೋ ಮಾತೆಲ್ಲಿಂದ ಬಂತು ಅಂತಾನೆ ಭದ್ರ. ಆದ್ರೂ ಒಂದೇ ಒಂದು ಅವಳ ಮನಸ್ಸಲ್ಲಿ ಏನಿದೆ ಅಂತ ಕೇಳಿ ನೋಡಿ ಅಂತಾಳೆ ವಿದ್ಯಾ. ಅದೆಲ್ಲ ನಮ್ಮ ಹಟ್ಟಿಯಾಗೆ ನಡೆಯೋಕ್ಕಿಲ್ಲ. ಈ ಪ್ರೀತಿನ ಮಾಡೋದು, ಈ ಇಷ್ಟಪಡೋದು ಇದೆಲ್ಲ ನಮ್ಮ ಹಟ್ಟಿ ಸಂಸ್ಕೃತಿ ಅಲ್ಲ. ನಮ್ಮ ಅಪ್ಪ ಗೌರವಕ್ಕೆ ವಿರುದ್ಧವಾಗಿ ಯಾರೂ ನಡ್ಕೊಳ್ಳೋಕ್ಕಿಲ್ಲ ಅಂತಾನೆ ಭದ್ರ. ತಾವು ಕೂಡ ಪಿರುತಿ ಮಾಡಿನೇ ಮದುವೆ ಆಗಿರೋದು ಅನ್ನೋದು ಜಪ್ತಿಲಿರಲಿ ಅಂತಾಳೆ ವಿದ್ಯಾ. ಅಂದೇ ನಾನು ಜೀವನದಾಗೆ ಮಾಡಿರೋ ದೊಡ್ಡ ತಪ್ಪು. ನಾನು ಪಿರುತಿ ಮಾಡಿ ಮದುವೆ ಆಗಿದ್ದಕ್ಕೆ ನಾನು ಏನೇನೆಲ್ಲ ಅನುಭವಿಸ್ತಿದ್ದೀನಿ ಅಂತ ಅವಳಿಗೂ ಸಂದಾಗ ಗೊತ್ತು. ಇಷ್ಟೆಲ್ಲ ಗೊತ್ತಾದ್ಮೇಲೂ ನನ್ನ ತಂಗಿ ತಪ್ಪು ಮಾಡೋಕ್ಕಿಲ್ಲ, ನನ್ನ ಇಷ್ಟನೇ ಅವಳ ಇಷ್ಟನೂ ಅಂದ್ಬಿಟ್ಟು ಅವಳ ಮನಸ್ಸಲ್ಲಿ ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವಳ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡಿದರೆ ಸರಿ ಇರೋಕ್ಕಿಲ್ಲ. ಆಮೇಲೆ ನೋಡು, ಇದು ನಮ್ಮ ಹಟ್ಟಿ ವಿಚಾರ, ಅದರಲ್ಲೂ ನನ್ನ ತಂಗಿ ವಿಚಾರ, ಅದರಲ್ಲೂ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಭದ್ರ ಹೋಗ್ತಾನೆ. ಈಚೆ ನವೀನ್ ಫ್ರೆಂಡ್ಸ್ ಎಲ್ಲ ಹೋಟ್ಲಲ್ಲಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಅವನ ಫ್ರೆಂಡ್ಸ್ ಯಾವ ಮುಖ ನೋಡ್ಕೊಂಡು ಬಂದು ಒಂದು ಹಕ್ಕಿನೂ ಕಾಣ್ತಾನೆ ಇಲ್ಲ ಅಂತ CCTV ನೋಡ್ತಿರುವಾಗ ನವೀನ್ ಬಂದು, ಏನರಲ್ಲ ಮಧ್ಯಾಹ್ನನೇ ಎಣ್ಣೆ ಶುರು ಹಚ್ಕೊಂಡು ಬಿಟ್ಟಿದ್ದೀರಾ ಅಂತಾನೆ. ಮಧ್ಯಾಹ್ನ ಅಲ್ಲ ಗುರು, ಈ ನನ್ನ ಮಗ ಅದರಲ್ಲೇ ಬಾಯಿ ತೊಳ್ಕೊಂಡವನೇ ಅಂತಾನೆ ಇನ್ನೊಬ್ಬ. ಏನು ಮಗ ಇವತ್ತು ಹೊಸ ಹಕ್ಕಿ ಚೆಕ್ಕಿನಾಗಿದೆಯೋ ಅಂತಾರೆ. ಇಲ್ಲ ಅಂತ ನೋಡ್ತಾ ಇರುವಾಗ, ಅಲ್ಲಿ ನೋಡಿ ಮಗ ಹೊಸ ಅಕ್ಕಿ ಬಂದ್ಲು ಅಂತಾರೆ. ಲೋ ಮಗ ಅವಳು ಫೋನ್ ನಂಬರ್ ತೊಗೊಳೋಕೆ ಹೇಳೋ ಅಂತಾರೆ. ಆಗ ನವೀನ್ ಕಾಲ್ ಮಾಡಿ, ಮಚ್ಚ ಅವಳ ಫೋನ್ ನಂಬರ್ ತೊಗೊಳ್ಳೋ ಫಸ್ಟು ಅಂತಾನೆ. ಸರಿ ಅಂತ ಆಚೆಯಿಂದ ಹೇಳ್ತಾರೆ. ಈಚೆ CCTVನಲ್ಲಿ ಅವಳು ಲಿಫ್ಟಲ್ಲಿ ಹೋಗ್ತಾಳೆ. ಕಣೋ ಮಗ, ಮೊದಲು ರೂಮ್ ಕ್ಯಾಮೆರಾ ಆನ್ ಮಾಡೋ ಅಂತ ನೋಡ್ತಾರೆ. ಆಗ ಅವಳು ಬೆಡ್ಡಲ್ಲಿ ಕೂತ್ಕೊಂಡು ಸೆಲ್ಫಿ ತಗೋತಾ ಇರ್ತಾಳೆ. ಆಗ ನವೀನ್ ಫ್ರೆಂಡ್ಗೆ ಕಾಲ್ ಬರುತ್ತೆ. ಮಾತಾಡಿ, ಮಚ್ಚ ಮೊನ್ನೆ ಮಡಿಕೇರಿ ಹುಡುಗಿ ಬಂದ್ಲಲ್ಲ, ಅವಳು ಮತ್ತೆ ಬಂದಿದ್ದಾಳೆ, ಹೋಗು ಅಂತಾರೆ. ಆಗ ನವೀನ್ ಹೋಗ್ತಾನೆ. ಈಚೆ ನವೀನ್ ಆ ಹುಡುಗಿ ರೂಮಿಗೆ ಬಂದು ಹುಡುಗಿ ಹತ್ರ ಸುಮ್ಮನೆ ಕೋಆಪ್ರೇಟ್ ಮಾಡಿದರೆ ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು ಅಂತಾನೆ. ಆದರೆ ಅವಳು ಅಳ್ತಿರ್ತಾಳೆ. ಈಚೆ ಕಣ್ಮಣಿ ಯೋಚನೆ ಮಾಡ್ತಾ ರೂಮಲ್ಲಿ ಕೂತಿರ್ತಾಳೆ. ಆಗ ಭದ್ರ ಬರ್ತಾನೆ. ಏನಾಯಿತು ನನ್ನ ಗುಬ್ಬಿ ಮರಿಗೆ, ಗೂಡು ಸೇರ್ಕೊಂಡು ಬಿಟ್ಟಿದೆಯಲ್ಲ ಅಂತಾನೆ ಭದ್ರ. ಏನಿಲ್ಲ ಅಣ್ಣ, ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಅಂತಾಳೆ ಕಣ್ಮಣಿ. ನನ್ನ ಗುಬ್ಬಿ ಮರಿಗೆ ಏನು ತಂದೀವಿ ನೋಡು, ತಕ ಓಪನ್ ಮಾಡಿ ನೋಡು ಅಂತಾನೆ ಭದ್ರ. ಅದರಲ್ಲಿ ವಾಚ್ ಇರುತ್ತೆ. ಅರೆ ವಾಚು ಬ್ಯೂಟಿಫುಲ್ ಆಗಿದೆ ಅಣ್ಣ ಅಂತಾಳೆ ಕಣ್ಮಣಿ. ನಿನಗೆ ಇಷ್ಟ ಆಯ್ತೇನವ ಅಂತಾನೆ ಭದ್ರ. ನೀನು ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ಯಾ ಅಂದಮೇಲೆ ಇಷ್ಟ ಆಗದೆ ಇರುತ್ತೆ ಅಣ್ಣ, ನೀನು ಯಾವಾಗ್ಲೂ ನನಗೆ ಇಷ್ಟ ಆಗೋದನ್ನೇ ಸೆಲೆಕ್ಟ್ ಮಾಡೋದು ಅಂತಾಳೆ ಕಣ್ಮಣಿ. ಹೌದಲ್ವೇ, ನಮ್ಮ ಗುಬ್ಬಿ ಮರಿಗೆ ಏನು ಇಷ್ಟ ಆಗ್ತದೆ, ಅವಳು ಏನು ಹಾಕಿದರೆ ಸಂದ ಕಾಣ್ತಾಳೆ, ಅವಳು ಏನು ಮಾಡಿದರೆ ಜೀವನದಲ್ಲಿ ಚೆನ್ನಾಗಿರ್ತಾಳೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಏನೇ ಮಾಡಿದರೂ ನಿನ್ನ ಖುಷಿಗೋಸ್ಕರ ಅಂತ ನಿನಗೆ ಗೊತ್ತಿದೆ. ಇದೆಲ್ಲ ಗೊತ್ತಿಲ್ಲದೆ ಇರೋಳು ಅವಳು ನಮ್ಮ ಸೆಲೆಕ್ಷನ್ನು ನಿನಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ನಮ್ಮ ಹತ್ರನೇ ಅನುಮಾನದಲ್ಲಿ ಮಾತಾಡ್ತಾವಳೆ. ಹಾಂ, ಇನ್ನೊಂದ್ಕಿಂತ ನಿನ್ನ ಸುದ್ದಿಗೆ ಬರಬಾರ್ದು, ಹಂಗೆ ಗ್ರಾಚಾರ ಬಿಡಿಸ್ಬಿಟ್ಟು ಬಂದೀವ್ನಿ ಅಂತಾನೆ ಭದ್ರ. ಏನು ಹೇಳ್ತಿದ್ಯಾ ಅಣ್ಣ ಅಂತಾಳೆ ಕಣ್ಮಣಿ. ಹಾಂ, ಅವಳು ನೋಡು ಔಟ್ ಹೌಸಲ್ಲಿ ಅಂತ ವಿದ್ಯೆ ಹೇಳಿದ್ದನ್ನೆಲ್ಲ ಹೇಳ್ತಾನೆ. ನಿನ್ನ ಮೇಲೆ ಅವಳಿಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ನಿನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಇಲ್ಲ ಅಂತ ನಾನು ನಂಬ್ತೀನಿ. ನೀನು ಅಂಥ ದಾರಿಲೆಲ್ಲ ಹೋಗೋಳಲ್ಲ ಅಂತ ನನಗೆ ಸಂದಾಗ ಗೊತ್ತಿದೆ. ಹಾಂ, ನೀನು ಅವಳೇನು ಅಂತವ ಒಂದೇ ದಿನಕ್ಕೆ ತಿಳ್ಕೊಂಡು ಜಾಲಾಡ್ದೆ ನೋಡು, ಅದಕ್ಕೆಯ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವಳು ಈ ಥರ ಎಲ್ಲ ಮಾಡೋಕ್ಕೆ ಬಂದವಳೆ. ನಾನು ಬಿಟ್ಬಿಡ್ತೀನ ನೋಡವ್ವ, ಅಪ್ಪಯ್ಯ ಒಪ್ಕೋರೆ ಅಂದಮೇಲೆ ನೀನೇನು ಯೋಚನೆ ಮಾಡಬೇಡ. ಅವ್ರು ಪ್ರತಿ ಕ್ಷಣ ಬಯಸೋದು ನಮ್ಮ ಸಂತೋಷವಯ್ಯ. ಅವರು
ಆಯ್ಕೆ ತಪ್ಪಾಗಿರಲ್ಲ ಅನ್ನೋ ನಂಬಿಕೆ ನನಗೆ ಸಂಪೂರ್ಣವಾಗದೆ. ಅಪ್ಪಯ್ಯ ನಾನೇ ಪ್ರೀತಿಸಿ ಬೆಲೆ ಕೊಟ್ಟು ಅವಳ ಜೊತೆ ಮದುವೆ ಮಾಡಿಸಿದ್ದಕ್ಕೆ ಅಪ್ಪಯ್ಯ ಏಟೆಲ್ಲ ಅನುಭವಿಸಿದ್ರಂತ ನನಗೆ ಸಂದಾಗ ಗೊತ್ತು. ಆ ನೋವು ಸಂಕಟ ಇದನ್ನೆಲ್ಲ ಅಪ್ಪಯ್ಯ ಮತ್ತೆ ಅನುಭವಿಸೋದು ಬೇಡ. ಹೆತ್ತವರ ಆಶೀರ್ವಾದದಲ್ಲಿ ಸ್ವರ್ಗನೇ ಇರ್ತದಂತೆ. ಅಷ್ಟೇ ಯಾಕೆ, ಈ ಅಣ್ಣ ನಿನ್ನ ಜೊತೆಗೆ ಅವನೇ. ಈ ನಿನ್ನ ಸಂತೋಷಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ ಅಂತಾನೆ ಭದ್ರ. ಅಣ್ಣ ಅದು ಅಂತಾಳೆ ಕಣ್ಮಣಿ. ನೀನೇನು ಅಂತ ಅವಳು ಹೇಳೇ ತಿಳ್ಕೊಬೇಕಾ? ಅವಳು ಹೇಳಿದ್ದನ್ನು ನಾನು ಕಿವಿಗೆ ಹಾಕ್ಕೊಂಡಿಲ್ಲ. ನೀನು ಯೋಚನೆ ಮಾಡಿದೆ ಅಪ್ಪಯ್ಯ ಹೇಳಿರೋ ಹುಡುಗನ ಮದುವೆ ಮಾಡ್ಕೊ, ನಿನ್ನ ಬದುಕು ಬಂಗಾರ ಆಯ್ತದೆ ಅಂತಾನೆ ಭದ್ರ. ಆಯಿತು ಅಂತ ತಲೆ ಅಲ್ಲಾಡಿಸ್ತಾಳೆ ಕಣ್ಮಣಿ. ಇದು ನನ್ನ ಗುಬ್ಬಿ ಮರಿ ಅಂದರೆ ಚಿನ್ನದಂತ ನನ್ನ ತಂಗಿ ಮೇಲೆ ಏನೇನೋ ಹೇಳೋಕ್ಕೆ ಬರ್ತಾವಳೆ. ನಾನು ಬರ್ತೀನವ್ವ ಅಂತ ಭದ್ರ ಹೋಗ್ತಾನೆ. ಈಚೆ ರಾಕಿ ಸುಮ್ಮನೆ ಕೂತಿರ್ತಾನೆ. ಆಗ ಭದ್ರ ಬಂದು ರಾಕಿ ಅಂತಾನೆ. ಚಿಕ್ಕೌಡ್ರೆ ಅಂತಾನೆ ರಾಕಿ. ಎಷ್ಟು ಕಿತ್ತ ಹೇಳಲಿಲ್ಲ ಚಿಕ್ಕೌಡ್ರೆ ಅಂತ ಕರಿಬೇಡ ಅಂತಾನೆ ಭದ್ರ. ಏನೋ ಗೊತ್ತಿಲ್ಲ, ನಿಮ್ಮನ್ನು ಹಂಗೆ ಕರೆಯೋಕೆ ಮನ್ಸು ಬರೋಕ್ಕಿಲ್ಲ. ಹೇಳಿ ಏನಾರ ತರಬೇಕಿತ್ತಾ ಅಂತಾನೆ ರಾಕಿ. ಏನಿಲ್ಲ ಕಣ್ಲ, ನಿಂತಾವ ಒಂದು ಮುಖ್ಯವಾದ ವಿಚಾರ ಕೇಳ್ತೀನಿ, ಮುಚ್ಚು ಮರೆ ಇಲ್ಲದೆ ಸತ್ಯ ಹೇಳು ಅಂತಾನೆ ಭದ್ರ. ಏನು ಅಂತ ಕೇಳ್ತಾನೆ ರಾಕಿ. ಏನಿಲ್ಲ ಕಣ್ಲ ರಾಕಿ, ನಮ್ಮ ಕಣ್ಮಣಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿಲ್ಲ ಅಂತಾನೆ ಭದ್ರ. ಚಿಕ್ಕೌಡ್ರೆ ಏನು ಕೇಳ್ತಿದ್ದೀರಾ ಅಂತಾನೆ ರಾಕಿ. ಅವಳು ಊರಿಂದ ಬಂದಾಗಿಂದ ಅವಳನ್ನು ಎಲ್ಲ ಕಡೆ ಕರ್ಕೊಂಡು ಹೋಯ್ತಿರೋದು ನೀನೇ ಅಲ್ವೇ? ಅವಳು ಗುಡಿಗೆ ಹೋಯ್ತೀನಿ ಅಂತ ಬೇರೆ ಎಲ್ಲಾರ ಹೋಗೋಳ? ಬೇರೆ ಯಾರನ್ನಾದ್ರ ಸ್ನೇಹಿತನ ಮಾಡ್ಕೊಂಡಿರೋದು, ಅಥವಾ ಬೇರೆ ಯಾರಾದ್ರೂ ಬಂದು ಅವಳನ್ನು ಗುಡಿತವ ಮಾತಾಡ್ಸ್ಕೊಂಡು ಹೋಗೋದು, ಈ ಥರದ್ದೇನಾದರೂ ಕಂಡಿದ್ದೀಯನಲ್ಲ ಅಂತಾನೆ ಭದ್ರ. ಹಾಗೆಲ್ಲ ಏನೂ ಇಲ್ಲ ಗೌಡ್ರೆ ಅಂತಾನೆ ರಾಕಿ. ಕಾರಲ್ಲಿ ಹೋಗ್ಬೇಕಾದ್ರೆ ಯಾರ ಹತ್ರನಾದರೂ ಜಾಸ್ತಿ ಹೊತ್ತಲ್ಲಿ ಫೋನಲ್ಲಿ ಮಾತಾಡೋದು, ಇಲ್ಲ ಮನಸ್ಸಾಗಿ ಏನಾದರೂ ಮಾಡ್ಕೊಂಡಿರೋದು, ಇಲ್ಲ ಯಾರನ್ನಾದರೂ ಇಷ್ಟಪಟ್ಟಿರೋ ಥರ ನೀನು ಗಮನಿಸಿದ್ದೇನಣ್ಣ ಅಂತಾನೆ ಭದ್ರ. ಇಲ್ಲ ಚಿಕ್ಕೌಡ್ರೆ, ಅಂಥದ್ದೇನು ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂತಾನೆ ರಾಕಿ. ನಾನು ಈ ವಿಷಯ ನಿಂತವ ಕೇಳಿದೆ ಅಂತ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ ಕಣ್ಲ. ಯಾಕಂದರೆ ಸುಮ್ಮನೆ ಬೇರೆಯವರಿಗೆ ತಪ್ಪಾರ್ಥ ಕಲ್ಪನೆ ಮಾಡ್ಕೊಳ್ಳೋಕೆ ದಾರಿ ಮಾಡಿಕೊಟ್ಟಂಗಾಯ್ತದೆ. ನಾನೇನೋ ನಿನ್ನ ತಂಗಿ ಮೇಲೆ ಅನುಮಾನ ಪಟ್ಟು ಕೇಳ್ತಿಲ್ಲ. ಒಂದು ವೇಳೆ ಅವಳ ಮನಸ್ಸಾಗೆ ಬೇರೆ ಏನಾರ ಇದ್ದರೆ ನಾನೇ ಬಾಯಿ ಬಿಟ್ಟು ಮಾತಾಡುವ ಅಂತ ಕೇಳಿದೆ. ಯಾಕಂದರೆ ಅದರಿಂದ ಅವಳ ಮನಸ್ಸಿಗೆ ನಾಳೆ ನೋವಾಗಬಾರ್ದು ಅಲ್ವಾ? ಅದಕ್ಕೆ ಈ ವಿಚಾರನ ಯಾರ ತವನು ಮಾತಾಡೋಕೆ ಹೋಗ್ಬೇಡ ಅಂತಾನೆ ಭದ್ರ. ಈಚೆ ಈಶ್ವರಿ ಭದ್ರನ ಹತ್ರ ಬಂದು, ಹೆಣ್ಣಾದವಳು ಹೊಸ್ಲು ದಾಟ್ತಾಳೆ ಅಂದಮೇಕೆ ಗಂಡ ಆದವನು ಅವಳು ಪ್ರತಿ ಹೆಜ್ಜೆನೂ ಗಮನಿಸಬೇಕು ಕಣ್ಲ ಅಂತ ವಿದ್ಯಾ ಬಗ್ಗೆ ಫಿಟ್ಟಿಂಗ್ ಇಟ್ಟು ಹೋಗ್ತಾಳೆ. ನಂತರ ವಿದ್ಯಾ ಕಾಲೇಜಿಂದ ಬರುವಾಗ, ಇಷ್ಟೊತ್ತಿಗೆ ಕಾಲೇಜಿಂದ ಹಟ್ಟಿಗೆ ಬರೋದು ಅಂತಾನೆ ಭದ್ರ. ಇಷ್ಟೊತ್ತಾದರೂ ನಿನ್ನ ಹೆಂಡರು ಹಟ್ಟಿಗೆ ಬಂದಿಲ್ಲ, ಎಲ್ಲಿ ಹೋಗಿ ಏನು ತಪ್ಪು ಮಾಡ್ತಿದ್ದಾಳೆ ಅಂತ ನಿಮ್ಮ ಹಟ್ಟಿಯವರು ಹೇಳಿರೋ ಮಾತನ್ನು ಕೇಳಿಸ್ಕೊಂಡು ಬಂದು ನನ್ನ ತವ ಪ್ರಶ್ನೆ ಮಾಡ್ತಿದ್ದೀರಲ್ಲ, ಅದಕ್ಕೆ ನಾನೇನು ಉತ್ತರ ಕೊಡಲಿ? ಕಾಳಜಿ ಇಲ್ಲದೆ ಇರೋರಿಗೆ ಅನುಮಾನದಲ್ಲಿ ಪ್ರಶ್ನೆ ಮಾಡೋ ಯಾವ ಅಧಿಕಾರವೂ ಇಲ್ಲ ಅಂತಾಳೆ ವಿದ್ಯಾ. ಶಾಕ್ನಿಂದ ಭದ್ರ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.